Dear students, last class ಅಲ್ಲಿ ನಾವು ಟ್ರಯಾಂಗಲ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ತಿಳ್ಕೊಂಡಿದ್ದೆ ಮತ್ತು ಟ್ರಯಾಂಗಲ್ಸ್ ನ ಕನ್ಸ್ಟ್ರಕ್ಷನ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿದ್ದೆ. ಈ ಕ್ಲಾಸ್ ಅಲ್ಲಿ ಮೆಥಡ್ ಆಫ್ ಪ್ರಾಕ್ಟೀಸಿಂಗ್ ಬೈಸೆಕ್ಟಿಂಗ್ ದಿ ಲೈನ್ಸ್ ಅಂಡ್ ಆಂಗಲ್ಸ್, ಲೈನು ಮತ್ತೆ ಆಂಗಲ್ಸ್ ಗಳನ್ನ ಯಾವ ರೀತಿ ಬೈಸೆಕ್ಟ್ ಮಾಡೋದು ಅಥವಾ ಟ್ರೈಸೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಳ್ಳುವ ಮತ್ತು ಅದನ್ನು ಡ್ರಾಯಿಂಗ್ ಮಾಡುವ. ನೋಡಿ, ಮೆಥಡ್ ಆಫ್ ಬೈಸೆಕ್ಟಿಂಗ್ ಪ್ರಾಕ್ಟೀಸ್ ಆಫ್ ಆಂಗಲ್ಸ್ ಅಂಡ್ ಲೈನ್ಸ್. ಕ್ವಶನ್ ನಂಬರ್ 1, ಬೈಸೆಕ್ಟ್ ಗಿವನ್ ಸ್ಟ್ರೈಟ್ ಲೈನ್. ಒಂದು ಲೈನ್ ಕೊಟ್ಟಿರ್ತಾರೆ, ಅದನ್ನ ಬೈಸೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಡ್ರಾ ಎ ಲೈನ್ ಎ ಬಿ ಇಸ್ ಈಕ್ವಲ್ ಟು 70 mm. 70 mm ಇರುವಂತ ಒಂದು ಎ ಬಿ ಲೈನ್ ಹೇಳಿರಿ. ನೆಕ್ಸ್ಟ್ ಮೆಥಡ್, ಕಂಪಾಸ್ to take a compass and as a center and the radius is more than the half of the line AB. ಅಂದ್ರೆ ಒಂದು ಕಂಪಾಸ್ ತಗೊಂಡು ಲೈನ್ ಎ ಬಿ ಅರ್ಧಕ್ಕಿಂತ ಜಾಸ್ತಿ ರೇಡಿಯಸ್ ನ ಸೆಟ್ ಮಾಡ್ಕೊಂಡು ಸೆಂಟರ್ ಎ ಅಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಆರ್ಕ್ ಕಟ್ ಮಾಡಬೇಕು, ಮತ್ತೆ ಅದೇ ತರ ಕೆಳಗಡೆ ಒಂದು ಆರ್ಕ್ ಕಟ್ ಮಾಡಬೇಕು. ಅದೇ ಡೈಮೆನ್ಷನ್ ಅಲ್ಲಿ ಸೆಂಟರ್ ಬಿ ಇಟ್ಕೊಂಡು ಆರ್ಕ್ ಅದೇ ಎಯಿಂದ ಮಾಡಿದಂತ ಆರ್ಕ್ಗಳನ್ನ 2 ಆರ್ಕ್ನ ಮೇಲೆ ಕೆಳಗಡೆ ಕಟ್ ಮಾಡಿ, ಅವು ಮೇಲೆ ಕೆಳಗಡೆ ಕೋಯಿನ್ಸೈಡ್ ಆಗ್ತವೆ. ಅಲ್ಲಿಗೆ ಮೇಲ್ಗಡೆದಕ್ಕೆ ಪಾಯಿಂಟ್ ಸಿ, ಪಾಯಿಂಟ್ ಡಿ ಅಂತ ಹೆಸರು ಕೊಡಬೇಕು. ಕೆಳಗಡೆದಕ್ಕೆ ಸಿ ಮತ್ತು ಡಿ ನ 2 ಪಾಯಿಂಟ್ಗಳನ್ನು ಸೇರಿಸಿ, ದಟ್ ಇಸ್ ದಿ ಬೈಸೆಕ್ಟ್ ಆಫ್ ದಿ ಎ ಬಿ ಲೈನ್. ಸಿ ಡಿ ಇಸ್ ಎ ಬೈಸೆಕ್ಟರ್ ಆಫ್ ಎ ಲೈನ್ ಎ ಬಿ. Next method, question number 2. Draw a perpendicular to a given straight line from a given point. ಒಂದು ಸ್ಟ್ರೈಟ್ ಲೈನ್ ಕೊಟ್ಟಿರ್ತಾನೆ, ಅದಕ್ಕೆ ಒಂದು ಪಾಯಿಂಟ್ ಅಲ್ಲಿ ಒಂದು ಭಾಗದಲ್ಲಿ ಒಂದು ಬೈಸೆಕ್ಟರ್ನ ರಚನೆ ಮಾಡಬಹುದು, ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಡ್ರಾ ಎ ಲೈನ್ ಎ ಬಿ ಇಂಟು ಅಪ್ರಾಪರೇಟ್ ಡೈಮೆನ್ಷನ್ಸ್ ಅಂಡ್ ಮಾರ್ಕ್ ಪಾಯಿಂಟ್ 1 ಅಂಡ್ ಪಾಯಿಂಟ್ 2 ಅಟ್ ನಿಯರ್ ದಿ ಎ ಅಂಡ್ ಬಿ. ಒಂದು ಲೈನ್ ಎ ಬಿ ಹೇಳೋದು, ಎ ಹತ್ರ ಒಂದು ಪಾಯಿಂಟ್, ಬಿ ಹತ್ರ ಒಂದು ಪಾಯಿಂಟ್ ಕಟ್ ಮಾಡಿ, ಎ ಹತ್ರ ಇರೋದಕ್ಕೆ ಪಾಯಿಂಟ್ ನಂಬರ್ 1, ಬಿ ಹತ್ರ ಇರೋದಕ್ಕೆ ಪಾಯಿಂಟ್ ನಂಬರ್ 2 ಅಂತ ಕೊಡಿ. ಕಂಪಾಸ್ ತಗೊಂಡು ಪಾಯಿಂಟ್ 1 ಅಲ್ಲಿ ಇಟ್ಕೊಂಡು ಒಂದು ಅಪ್ರಾಪರೇಟ್ ರೇಡಿಯಸ್ ಇಟ್ ಮಾಡ್ಕೊಂಡು ಒಂದು ಆರ್ಕ್ ನ ಎಳೀರಿ. ಅದೇ ರೇಡಿಯಸ್ ಇಟ್ಕೊಂಡು ಸೆಂಟರ್ 2 ನಲ್ಲಿ ಇಟ್ಕೊಂಡು ಅದೇ ಇನ್ನೊಂದು ಆರ್ಕ್ ನ ಅದನ್ನ ಕಟ್ ಮಾಡಿ. ಅವೆರಡು ಆರ್ಕ್ ಒಂದ್ ಕಡೆ ಕಟ್ ಆಗುತ್ತೆ, ಅದಕ್ಕೆ ಡಿ ಅಂತ ಹೆಸರು ಕೊಡಿ. ಡಿ ಇಂದ ಸಿ ಪಾಯಿಂಟ್, ಸೆಂಟ್ರಲ್ ಸಿ ಮಾಡಿದ್ವಿ, ಸಿ ಗೆ ಲೈನ್ ಎಳೀರಿ. ಇದು ಪರ್ಪೆಂಡಿಕ್ಯುಲರ್ ಆಫ್ ಎ ಬಿ ಲೈನ್ ಗೆ ಪರ್ಪೆಂಡಿಕ್ಯುಲರ್ ಸಿ ಡಿ ಆಗಿರ್ತದೆ. ನೆಕ್ಸ್ಟ್, ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು ಎ ಗಿವನ್ ಸ್ಟ್ರೈಟ್ ಲೈನ್ ವೆನ್ ಎ ಪಾಯಿಂಟ್ ಈಸ್ ಅಟ್ ದಿ ಎಂಡ್ ಆಫ್ ದಿ ಲೈನ್. ಈಗ ನಾವು ಲೈನ್ ನ ಸೆಂಟರ್ ನಲ್ಲಿ ಅಥವಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಕನ್ಸ್ಟ್ರಕ್ಟ್ ಮಾಡೋದಂಗೆ ಅಂತ ಇಂಗ್ಲಿಷ್ ಕ್ಲಾಸ್ ಇಂದು ಪ್ರಾಬ್ಲಮ್ ಅಲ್ಲಿ ತಿಳ್ಕೊಂಡು, ಈಗ ಅಟ್ ದಿ ಎಂಡ್, ಒಂದು ಲೈನ್ ನ ಎಂಡ್ ನಲ್ಲಿ ಯಾವ ರೀತಿ ಬೈಸೆಕ್ಟ್ ನ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಈ ಇದ್ರಲ್ಲಿ ನೋಡಿ. ಟು ಡ್ರಾ ಎ ಲೈನ್ ಎ ಬಿ ಆಫ್ ಅಪ್ರಾಪರೇಟ್ ಡೈಮೆನ್ಷನ್ ಟೇಕನ್ ಎಸ್ 75 mm ಅಂತ ತಗೊಳ್ಳುವ. ಎ ಬಿ ಲೈನ್ 75 mm ಅಂತ ತಗೊಳ್ಳುವ. ಒಂದು ಕಂಪಾಸ್ ತಗೊಂಡು ಎ ಎಸ್ ಎಸ್ ಸೆಂಟರ್, ಟೇಕ್ ದಿ ರೇಡಿಯಸ್ ಎ ಇ, ಡ್ರಾ ಎನ್ ಆರ್ಕ್. ಕಂಪಾಸ್ ತಗೊಂಡು ಸೆಂಟರ್ ಎ ಇಟ್ಕೊಂಡು ಎ ಇ ರೇಡಿಯಸ್ ಸೆಟ್ ಮಾಡ್ಕೊಂಡು ಒಂದು ಆರ್ಕ್ ನ ಎಳೀರಿ. ಅದೇ ಕಂಪಾಸ್ ಅಲ್ಲಿ ಸೆಂಟರ್ ಇ ಇಟ್ಕೊಂಡು ಈ ಆರ್ಕ್ ನ ಕಟ್ ಮಾಡಿ ಸಿ ನಲ್ಲಿ, ಅದಕ್ಕೆ ಸಿ ಅಂತ ಹೆಸರು ಕೊಡಿ. ಸಿ ನಲ್ಲಿ ಇಟ್ಕೊಂಡು ಆರ್ಕ್ ಇನ್ನೊಂದು ಪಾಯಿಂಟ್ ಕಟ್ ಮಾಡಿ, ಅದಕ್ಕೆ ಡಿ ಅಂತ ಹೆಸರು ಕೊಡಿ. ಅದೇ ರೇಡಿಯಸ್ ಕಂಪಾಸ್ ಅಲ್ಲಿ ಡಿ ನಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಆರ್ಕ್ ಕಟ್ ಮಾಡಿ, ಸಿ ನಲ್ಲಿ ಇಟ್ಕೊಂಡು ಇನ್ನೊಂದು ಆರ್ಕ್ ಕಟ್ ಮಾಡಿ, ಇವೆರಡು ಒಂದ್ ಕಡೆ ಜಾಯಿನ್ ಆಗ್ತದೆ, ಅದಕ್ಕೆ ಓ ಅಂತ ಹೆಸರು ಕೊಡಿ. ಓ ಮತ್ತು ಎ ನ ಸೇರಿಸಿ. ಓ ಎ ಇಸ್ ಎ perpendicular of a line AB at end. Next, draw a line parallel to the given line distances. ಅಂದ್ರೆ ಒಂದು ಲೈನ್ ಗೆ ಪ್ಯಾರಲಲ್ ಲೈನ್ ನ ಎಳಿಬೇಕಾಗ್ತದೆ, ಫಿಕ್ಸ್ಡ್ ಡಿಸ್ಟೆನ್ಸಸ್ ಅಥವಾ ಅವನು ಏನು ಹೇಳಿರ್ತಾನೆ ಅಷ್ಟು ಡಿಸ್ಟೆನ್ಸಸ್ ನಂತು. ಟು ಡ್ರಾ ಎ ಲೈನ್ ಕನ್ವೀನಿಯಂಟ್ ಲೆಂತ್ ಟೇಕನ್ ಎಸ್ 60 mm, ಎ ಬಿ ಲೈನ್ ನ 60 mm ಅಂತ ನಾವು ತಗೊಳ್ಳಿ. ಒಂದು ಪಾಯಿಂಟ್
1.2 ನಾವು ಮಾರ್ಕ್ ಮಾಡಬೇಕಾಗ್ತದೆ. ಲೈನ್ ಎ ಬಿ ಯಲ್ಲಿ 0.1 ಮತ್ತೆ 0.2 ಮಾರ್ಕ್ ಮಾಡಬೇಕು. ಇಲ್ಲಿ ನೋಡಿ, ಈಗ ಸಿ ಡಿ ಅಂದ್ರೆ ಇಟ್ ಇಸ್ 40 mm ಅಂತ ಇರ್ತದೆ. ಇಲ್ಲಿ 0.1 ನಲ್ಲಿ 0.2 ನಲ್ಲಿ 0.1 ನಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ 90 ಡಿಗ್ರಿ, 0.2 ನಲ್ಲಿ ಇನ್ನೊಂದು ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿರಿ. ಮತ್ತೆ ಸಿ ಡಿ ಇಸ್ ಇಕ್ವಲ್ ಟು 40 mm ತಗೊಂಡು ಕಂಪಾಸ್ ಅಲ್ಲಿ ಸೆಟ್ ಮಾಡ್ಕೊಂಡು 0.1 ನಲ್ಲಿ ಇಟ್ಕೊಂಡು ಈ ಲೈನ್ ನ ಆರ್ಕ್ ಕಟ್ ಮಾಡಿ ಇ ಅಂತ ಹೆಸರು ಕೊಡಿ. 0.2 ನಲ್ಲಿ ಇಟ್ಕೊಂಡು ಈ ಲೈನ್ ನ ಕಟ್ ಮಾಡಿ ಎಫ್ ಅಂತ ಕೊಡಿ. ಎಫ್ ಮತ್ತು ಇ ನ ಸೆಟ್ ಸ್ಕ್ವೇರ್ ಯೂಸ್ ಮಾಡಿ ಲೈನ್ ಎಳೆಯಿರಿ. ಇದೇ ಪ್ಯಾರಲಲ್ ಲೈನ್ ಅಂದ್ರೆ ಎ ಬಿ ದ ಲೈನ್ ಇ ಎಫ್ ಇಸ್ ಎ ಪ್ಯಾರಲಲ್ ಟು ದಿ ಲೈನ್ ಎ ಬಿ. ನೆಕ್ಸ್ಟ್ ಕ್ವಶನ್, ಡಿವೈಡ್ ಎ ಲೈನ್ ಇಂಟು ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್. ಒಂದು ಲೈನ್ ನ ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿ, ಕನ್ಸೆಪ್ಟ್ ಈಕ್ವಲ್ ಪಾರ್ಟ್ಸ್ ಮಾಡಿ ಅಂತ ಹೇಳಿದ್ರು. ನೋಡಿ ಇಲ್ಲಿ ಎ ಲೈನ್ ಎ ಬಿ ಟೇಕನ್ ಎಸ್ ಎ ಅಪ್ರಾಪ್ರಿಯೇಟ್ ಡೈಮೆನ್ಷನ್. ಎಷ್ಟು ಕನ್ವೀನಿಯಂಟ್ ಲೆಂತ್ ನಿಮ್ಗೆ ಬೇಕಾದಷ್ಟು ಕನ್ವೀನಿಯಂಟ್ ಲೆಂತ್ ಎ ಬಿ ಲೈನ್ ನ ತಗೊಳ್ಳಿ. ಮತ್ತು ಈ ಪಾಯಿಂಟ್ ಎ ನಲ್ಲಿ ಒಂದು ಆಂಗಲ್ ಲೈನ್ ಎಳೆಯಿರಿ. ಅಂದ್ರೆ ಡಿಫ್ರೆಂಟ್ ಆಂಗಲ್ಸ್ ಬಿಲೋ ದಿ 30 mm ಅಥವಾ 60 mm 90 mm ಇದ್ರು 90 mm ಗಿಂತ ಕಡಿಮೆ ಇದ್ರೆ ಓಕೆ. ಸಪೋಸ್ 60 mm ತಗೊಳ್ಳಿ, 60 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಈ 60 ಡಿಗ್ರಿ ತಗೊಳ್ಳಿ. ಎ ನಲ್ಲಿ ಒಂದು 60 ಡಿಗ್ರಿ ಲೈನ್ ಎ ಸಿ ಲೈನ್ ಎಳೆಯಿರಿ. ಕಂಪಾಸ್ ತಗೊಂಡು ಒಂದು ಅಪ್ರಾಪ್ರಿಯೇಟ್ ಡೈಮೆನ್ಷನ್ ಕನ್ವೀನಿಯಂಟ್ ಡೈಮೆನ್ಷನ್ ಸೆಟ್ ಮಾಡ್ಕೊಂಡು ಎ ನಲ್ಲಿ ಇಟ್ಕೊಂಡು 5 ಭಾಗ ಮಾಡಿ. ಎನ್ನಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ 0.1, 1ರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ 0.2, 2ರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ 0.3, 3ರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ 0.4, 4ರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ 0.5. ಇದು 0.5 ಮತ್ತು ಎಂಡ್ ಆಫ್ ಲೈನ್ ಎ ಬಿ ನ ಸೇರಿಸಿ. ಮತ್ತೆ ಇಲ್ಲಿಗೆ ಸೆಟ್ ಸ್ಕ್ವೇರ್ ನ ಸೆಟ್ ಮಾಡ್ಕೊಂಡು ಈ ಸೆಟ್ ಸ್ಕ್ವೇರ್ ನ ಮೂವ್ ಮಾಡಿ 0.4 ಬಂದಾಗ ಇಲ್ಲೊಂದು ಲೈನ್ ಎಳಿರಿ, 0.3 ಬಂದಾಗ ಇಲ್ಲೊಂದು ಲೈನು, 0.2 ಬಂದಾಗ ಇಲ್ಲೊಂದು ಲೈನ್ ಎಳಿರಿ, 0.1 ಬಂದಾಗ ಇಲ್ಲೊಂದು ಲೈನ್ ಎಳಿರಿ. ಈ 0.1 ಕಟ್ ಆಯ್ತಲ್ಲ ಲೈನ್ ಇದಕ್ಕೆ 1 ಡ್ಯಾಶ್ ಅಂತ ಕೊಡಿ. 0.2 ಕಟ್ ಆದಕ್ಕೆ 2 ಡ್ಯಾಶ್, 0.3 ಕಟ್ ಆದಕ್ಕೆ 3 ಡ್ಯಾಶ್, 0.4 ಕಟ್ ಆದಕ್ಕೆ 4 ಡ್ಯಾಶ್ ಅಂತ ಹೆಸರು ಕೊಡಿ. ಈಗ ಎ ಬಿ ಲೈನು 5 ಭಾಗ ಆಯ್ತು. 1, 2, 3, 4, 5 ಭಾಗ ಆಯ್ತು. ಇದು ಈಕ್ವಲ್ ಡೈಮೆನ್ಷನ್ಸ್ ಈಕ್ವಲ್ ಪಾರ್ಟ್ಸ್ ಮಾಡೋದು ಹೆಂಗೆ ಅಂತ ಇದ್ರಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್, ಟ್ರೈಸೆಕ್ಟ್ ಎ ಗಿವನ್ ರೈಟ್ ಆಂಗಲ್. ಒಂದು ರೈಟ್ ಆಂಗಲ್ ನ 3 ಭಾಗ ಮಾಡೋದು ಹೆಂಗೆ ಅಂದ್ರೆ ಟ್ರೈಸೆಕ್ಟ್ ಅಂದ್ರೆ 3 ಭಾಗ. ಇಲ್ಲಿ ನೋಡಿ, ಡ್ರಾ ಎ ಲೈನ್ ಎ ಬಿ, ಡ್ರಾ ಎ ಆಂಗಲ್ ಎ ಬಿ ಸಿ, ಅಪ್ರಾಪ್ರಿಯೇಟ್ ಕನ್ವೀನಿಯಂಟ್ ಲೆಂತ್ ಎ ಬಿ ಸಿ ಒಂದು ರೈಟ್ ಆಂಗಲ್ ಆಂಗಲ್ ನ ಕನ್ಸ್ಟ್ರಕ್ಟ್ ಮಾಡಿ. ಈ ಕಂಪಾಸ್ ತಗೊಂಡು ಬಿ ಎಸ್ ಸೆಂಟ್ರು, ರೇಡಿಯಸ್ ಎಸ್ ಎ ಬಿ 1, ಡ್ರಾ ಎನ್ ಆರ್ಕ್ ಟು ಕಟ್ ದಿ ಲೈನ್ ಎ ಬಿ ಅಟ್ 2. ಕಂಪಾಸ್ ತಗೊಂಡು ಬಿ ಸೆಂಟ್ರ್ ಇಟ್ಕೊಂಡು ಬಿ 1 ನ ರೇಡಿಯಸ್ ಸೆಟ್ ಮಾಡ್ಕೊಂಡು ಒಂದು ಆರ್ಕ್ ನ ಎಳೆಯಿರಿ. ಇನ್ನೊಂದು ಭಾಗ ಎ ಬಿ ಲೈನ್ ನ 2 ಪಾಯಿಂಟ್ ಅಲ್ಲಿ ಕಟ್ ಆಗಲಿ. ಅದೇ ಡೈಮೆನ್ಷನ್ ತಕೊಂಡು ಆರ್ಕ್ ಕಂಪಾಸ್ ಅಲ್ಲಿ 0.1 ನಲ್ಲಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಕಟ್ ಪಾಯಿಂಟ್ ಮಾಡಿ ಅದಕ್ಕೆ ಇ ಅಂತ ಕೊಡಿ. ಇ ನಲ್ಲಿ ಇಟ್ಕೊಂಡು ಒಂದು ಮಾರ್ಕ್ ಮಾಡಿ ಡಿ ಅಂತ ಕೊಡಿ. ಇದು 3 ಭಾಗ ಆಯ್ತು. ಮತ್ತೆ ಡಿ ಮತ್ತು ಬಿ ನ ಸೇರಿಸಿ, ಇ ಮತ್ತು ಡಿ ನ ಸೇರಿಸಿ. ಇದು ಟ್ರೈಸೆಕ್ಟ್ ಅಂದ್ರೆ 3 ಭಾಗ ಆಂಗಲ್ ನ ಮಾಡುತ್ತಾಯ್ತು. ನೆಕ್ಸ್ಟ್, ಬೈಸೆಕ್ಟ್ ದಿ ಗಿವನ್ ಆಂಗಲ್. ಒಂದು ಆಂಗಲ್ ಕೊಟ್ಟಿರ್ತಾನೆ, ಅದನ್ನ ಬೈಸೆಕ್ಟ್ ಮಾಡಿ ಅಂತ. ಈಗ ಒಂದು ಆಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. 30 ಡಿಗ್ರಿ ಇದ್ರೆ ಓಕೆ, ಅದು ಜನರಲ್ ಆಗಿ 30, ನೀವು 56 ತಗೋಬಹುದು. 30 ತಗೊಳ್ಳಿ. ಇಲ್ಲಿ ಎ ಸಿ ಲೈನು ನಾವು ಕನ್ವೀನಿಯಂಟ್ ಲೆಂತ್ ಹೇಳಿರಿ. ಇಲ್ಲಿ 30 ಡಿಗ್ರಿ ಬಿ ಎ ಬಿ ಲೈನ್ ಎಳಿರಿ. ಇಲ್ಲಿ ಆಂಗಲ್ ಆದ್ಮೇಲೆ ಒಂದು ಕಂಪಾಸ್ ತಗೊಂಡು ಅಪ್ರಾಪ್ರಿಯೇಟ್ ರೇಡಿಯಸ್ ಸೆಟ್ ಮಾಡ್ಕೊಂಡು ಎ ಎಸ್ ಸೆಂಟ್ರ್ ಇಸ್ಕೊಂಡು ಒಂದು ಆರ್ಕ್ ನ ಎಳಿರಿ. ಡಿ ಮತ್ತು ಇ ನಲ್ಲಿ ಕಟ್ ಆಗ್ತದೆ. ಅದೇ ಡೈಮೆನ್ಷನ್ ಇಟ್ಕೊಂಡು ಡಿ ನಲ್ಲಿ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಇ ನಲ್ಲಿ ಇಟ್ಕೊಂಡು ಅದೇ ಆರ್ಕ್ ನ ಕಟ್ ಮಾಡಿ. ಎರಡು ಆರ್ಕ್ ಕೊಂಡ್ರೆ ಕಟ್ ಆಗ್ತದೆ. ಓ ಅಂತ ಕೊಡಿ. ಓ ಮತ್ತೆ ಎ ನ ಸೇರಿಸಿ. ಇದು ಬೈಸೆಕ್ಟ್ ಆಫ್ ದಿ ಆಂಗಲ್ ನ 2 ಭಾಗ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್, ಕನ್ಸ್ಟ್ರಕ್ಟ್ ಆನ್ ಆಂಗಲ್ ಈಕ್ವಲ್ ಟು 75 ಡಿಗ್ರಿ. ಒಂದು 75 ಡಿಗ್ರಿ ಆಂಗಲ್ ನ ಕನ್ಸ್ಟ್ರಕ್ಟ್ ಮಾಡಿ. ಅಂದ್ರೆ ಒಂದು ಲೈನ್ ಕೊಟ್ಟಿರ್ತಾನೆ, ಲೈನ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು 60 mm. ಒಂದು 60 mm ಬಿ ಸಿ ಲೈನ್ ಎಳಿರಿ. ಒಂದು ಬಿ ಎಸ್ ಸೆಂಟ್ರ್ ಓನ್ಲಿ 90 ಡಿಗ್ರಿದು ಒಂದು ಡಾಟೆಡ್ ಲೈನ್ ಎಳಿರಿ. 90 ಡಿಗ್ರಿ ಮಾಡ್ಕೊಂಡು ಒಂದು ಡಾಟೆಡ್ ಲೈನ್ ಎಳಿರಿ. ಜಿ ಹತ್ರ ಅದು ಕೊಂಚ ಜಿ ಅಂತ ಹೆಸರು ಕೊಡಿ. ಈಗ ಕಂಪಾಸ್ ತಗೊಂಡು ಬಿ ಸೆಂಟ್ರ್ ಇಸ್ಕೊಂಡು ಇಲ್ಲಿ ತನಕ ರೇಡಿಯಸ್ ಸೆಟ್ ಮಾಡ್ಕೊಂಡು ಒಂದು ಆರ್ಕ್ ನ ಎಳಿರಿ. ಅದೇ ತರ ಈ ಒಂದು 90 ಡಿಗ್ರಿ ಅಂದ್ರೆ ಅದು 90 ರೈಟ್ ಆಂಗಲ್ 90 ಡಿಗ್ರಿ ಇರ್ತದೆ. ಮತ್ತು ಇದನ್ನ ಯಾರಕ್ನ
ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ 3 ಭಾಗ ಮಾಡಿ. ಪಾಯಿಂಟ್ ಇಲ್ಲಿ ಇಟ್ಕೊಂಡು ಕಟ್ ಮಾಡಿ ಇ ಅಂತ ಕೊಡಿ, ಇಲ್ಲಿ ಇಟ್ಕೊಂಡು ಕಟ್ ಮಾಡಿ ಡಿ ಅಂತ ಕೊಡಿ. ಮತ್ತು ಈಗ ಎಫ್ ಮತ್ತು ಡಿ ನ ಬೈಸೆಕ್ಟ್ ಮಾಡಿ. ಎಫ್ ಅಲ್ಲಿ ಕಂಪಾಸ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಡಿ ನಲ್ಲಿ ಇಲ್ಲೊಂದು ಆರ್ಕ್ ಕಟ್ ಕಂಪಾಸ್ ಇಟ್ಕೊಂಡು ಆರ್ಕ್ ಕಟ್ ಮಾಡಿ, ಎ ಪಾಯಿಂಟ್ ಅಲ್ಲಿ ಕೋಇನ್ಸೈಡ್ ಆಗ್ತದೆ, ಇದನ್ನ ಸೇರಿಸಿ. ದಟ್ ಇಸ್ ದಿ BAC 75 ಡಿಗ್ರಿ ಇಂಟು 75 ಡಿಗ್ರಿ ಆಗಿದೆ. ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಎನ್ ಆಂಗಲ್ ಆಫ್ ಈಕ್ವಲ್ ಟು 22.5 ಡಿಗ್ರಿ, 22 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡೋದು ಹೆಂಗೆ ಅಂತ ಇಲ್ಲಿ ನೋಡಿ. ಈಗ ಡ್ರಾ ಎ ಲೈನ್ BC ಅಟ್ ಕನ್ವೀನಿಯಂಟ್ ಲೆಂತ್, ಅದಕ್ಕೆ ಫಿಕ್ಸ್ಡ್ ಡೈಮೆನ್ಷನ್ ನಿಮ್ಗೆ ಬೇಕಾದಷ್ಟು ಡೈಮೆನ್ಷನ್ ತಗೊಳ್ಳಿ. ಮತ್ತೆ ನಾವೊಂದು ಕನ್ವೀನಿಯಂಟ್ ಲೆಂತ್ ಅಲ್ಲಿ BC ನ ಎಳೆದು ಮಾಡಿರಿ. ಕಂಪಸ್ ತಗೊಂಡು BC ಅಂತ ಇಸ್ಕೊಂಡು ಇಲ್ಲೊಂದು ಆರ್ಕ್ ನ ಎಳೀರಿ. ಈ ಆರ್ಕ್ ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ 3 ಭಾಗ ಮಾಡಿ. ಇಲ್ಲಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಅದೇ ರೇಡಿಯಸ್ ತಗೊಂಡು ಇಲ್ಲೊಂದು ಮಾರ್ಕ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಅದೇ ರೇಡಿಯಸ್ ತಗೊಂಡು ಇಲ್ಲೊಂದು ಮಾರ್ಕ್ ಮಾಡಿ, ಡಿ ಪಾಯಿಂಟ್ ಸಿಗ್ತದೆ, ಇಲ್ಲಿಂದ ಇಲ್ಲಿಗೆ ಡಾಟೆಡ್ ಲೈನ್ ಸೇರಿಸಿ. ಅಂದ್ರೆ ನಮ್ಗೆ ಗೊತ್ತು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ 90 ಡಿಗ್ರಿ ಇರ್ತದೆ. ಇದನ್ನ ಬೈಸೆಕ್ಟ್ ಮಾಡಿ. ಮತ್ತೆ ನೋಡಿ ಈ ಆರ್ಕ್ ಅಲ್ಲಿ ಇಲ್ಲಿಂದ ಒಂದು ರೇಡಿಯಸ್ ತಗೊಂಡು ಇಲ್ಲಿ ಪಾಯಿಂಟ್ ಇಟ್ಕೊಂಡು ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇಲ್ಲಿಂದ ಆರ್ಕ್ ಕಟ್ ಮಾಡಿ, ಇಲ್ಲಿ ಈ ಪಾಯಿಂಟ್ ಸಿಗ್ತದೆ, ಈ ಪಾಯಿಂಟ್ ನಲ್ಲಿ ಲ್ಯಾಟರಲ್ ಲೈನ್ ತೋರಿಸಿ. ಅಂದ್ರೆ 90 ಡಿಗ್ರಿ ಇದು ಅರ್ಧ ಆದ್ರೆ 45 ಡಿಗ್ರಿ ಆಯ್ತು. 45 ಡಿಗ್ರಿನ ಬೈಸೆಕ್ಟ್ ಮಾಡಿದ್ರೆ ನಮ್ಗೆ 22 ಡಿಗ್ರಿ ಸಿಗ್ತದೆ. ಅದೇ ಕಂಪಸ್ ಡೈಮೆನ್ಷನ್ ತಕೊಂಡು ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಪಾಯಿಂಟ್ ಎ ಸಿಗ್ತದೆ. ಪಾಯಿಂಟ್ ಎ ಮತ್ತು ಬಿ ನ ಸೇರಿಸಿ. ABCC 22.5 ಡಿಗ್ರಿ ಆಗಿರ್ತದೆ, 22.5 ಡಿಗ್ರಿ ಆಗಿರ್ತದೆ. ಇದಿಷ್ಟು ನಾನು ಪಿಕ್ಚರ್ನ ನಾನು ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ. ಇದೆಷ್ಟು ಬರೀಬೇಕಾಗ್ತದೆ ಗೊತ್ತಾಗಲಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಕೇಳಿ ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ.